तो अभी मैं इनवाइट करना चाहूँगा, हमारे बीच में प्रकाश भाई आए हैं बैंगलोर से, तो वो आपको बताएंगे राज योगा मेडिटेशन के बारे में। ओके, तो जोरदार तालियों से उनका आप स्वागत करेंगे। ವಿದ್ಯಾರ್ಥಿಗಳೇ, ಮೊದಲು ನಮಗೆ ನಾವು ಯಾರಂತ ನಮಗೆ ಪರಿಚಯ ಇದೆಯಾ ಫಸ್ಟು? ಇವಾಗ ನಾನು ನಿಮಗೆ ಯಾರು ಅಂತ ಕೇಳಿದ್ರೆ ನೀವು ಯಾರಂತ ಹೇಳ್ತೀರಾ? ಸೊ ಫಸ್ಟ್ ಏನಂತ ಹೇಳ್ತೀರಾ? ಅಥವಾ ನಿಮ್ಮ ತಂದೆ ಅಥವಾ ತಾಯಿ ನಿಮ್ಮನ್ನ ಹೆಸರು ಏನಿಟ್ಟಿರ್ತಾರಲ್ಲ ಆ ಹೆಸರು ಹೇಳ್ತೀರಾ. ಬಟ್ ಅದನ್ನ ಬಿಟ್ಟು ನೀವು ಯಾರು? ಅದನ್ನ ಬಿಟ್ಟು ನೀವು ಯಾರಂತ ನಿಮ್ಗೆ ಗೊತ್ತಾ? ಅದು ಎಲ್ಲಿ ನಿಮಗೆ ಸಿಗುತ್ತೆ, ಹೇಗೆ ಸಿಗುತ್ತೆ, ಯಾರಿಂದ ಸಿಗುತ್ತೆ ಅದು ನಿಮ್ಗೆ ಗೊತ್ತಾ? ಅದು ಎಲ್ಲ ಸಿಗೋದು ಬ್ರಹ್ಮಕುಮಾರಿ ಸೆಂಟ್ರಲ್ಲಿ. ಅದು ನಿಮ್ಗೆ ನಿಯರ್ ಬೈ ಸೆಂಟರ್ ಸಿಗುತ್ತೆ. ಆಮೇಲೆ ನಾನು ಯಾರು ಅಂತ ಅಂದ್ರೆ ಫಸ್ಟು ನಾನು ಆತ್ಮ. ಸೊ ಆತ್ಮ ಎಲ್ಲಿರುತ್ತೆ? ಇವಾಗ ನಾನು ಯಾರು ಅಂದ್ರೆ ನಾನು ಆತ್ಮ. ಆತ್ಮ ಎಲ್ಲಿರುತ್ತೆ ಅಂತ, ಆತ್ಮ ಎಲ್ಲಿರುತ್ತೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಆತ್ಮ ಎಲ್ಲಿರುತ್ತೆ ಅಂದ್ರೆ ಬೃಕಟಿ ಮಧ್ಯದಲ್ಲಿ ಇರುತ್ತೆ. ಓಕೆ, ಇಲ್ಲಿ ಬೃಕಟಿ ಮಧ್ಯದಲ್ಲಿ ಆತ್ಮ ಇರುತ್ತೆ. ಈ ದೇಹಕ್ಕೆ ಯಾವಾಗ ವ್ಯಾಲ್ಯೂ ಇರುತ್ತೆ, ಯಾವಾಗ ವ್ಯಾಲ್ಯೂ ಹೋಗುತ್ತೆ? ಒಂದು ಚೈತನ್ಯ ಶಕ್ತಿ ಈ ಬೃಕಟಿ ಮಧ್ಯದಲ್ಲಿ ಇದ್ರೆ ಮಾತ್ರ ಈ ದೇಹಕ್ಕೆ ವ್ಯಾಲ್ಯೂ ಇರುತ್ತೆ. ಯಾವಾಗ ಈ ಆತ್ಮ ಈ ದೇಹನ ಬಿಟ್ಟು ಹೋಗುತ್ತಲ್ಲ, ಇದಕ್ಕೆ ಒಂಚೂರು ವ್ಯಾಲ್ಯೂ ಇರಲ್ಲ. ಸತ್ತ ಮೇಲೆ ಒಳಗಡೆ ತಗೊಂಡು ಹೊರಗಡೆನೆ ಇಡ್ತಾರೆ. ಅಂತಿಮ ಸಂಸ್ಕಾರ ಅದೇನೆಲ್ಲ ಮಾಡ್ತಿರಲ್ಲ, ಅದ್ರ ಹೊರಗಡೆ ಹೊಲಕ್ಕೆಲ್ಲ ತಗೊಂಡು ಹೋಗ್ಬಿಟ್ಟು ಮಾಡ್ತಾರೆ. ಸೊ ನಿಜವಾದ ಸ್ವರೂಪ ನಮ್ದು ಆತ್ಮ. ಸೊ ಆತ್ಮ ಇದ್ಮೇಲೆ ಇನ್ನೊಂದು ನಮಗೊಬ್ರು ದೇವ್ರು ಇರ್ಲೇಬೇಕಲ್ಲ, ಸತ್ಯವಾದ ದೇವರು ಪರಮಾತ್ಮ. ಸೊ ಪರಮಾತ್ಮ ಎಲ್ಲಿರ್ತಾರೆ ಅಂದ್ರೆ ಪರಂಧಾಮದಲ್ಲಿ ಇರ್ತಾರೆ. ಇವಾಗ ಅನಿಲ್ ಭಾಯ್ ಹೇಳಿದ್ರು ನಮ್ಮ ಹತ್ರ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗಿದೆ. ಸೆಲ್ಫ್ ಕಾನ್ಫಿಡೆನ್ಸ್ ಎದಕ್ಕೋಸ್ಕರ ಕಡಿಮೆ ಆಗಿದೆ? ಏನಕ್ಕಂದ್ರೆ ನಾವು ಪ್ರತಿದಿನ ನಮಗೆ ಏನ್ ಬೇಕು ಅದನ್ನೇ ಮಾಡ್ತಾ ಇದೀವಿ. ದೇಹಕ್ಕೆ ಏನ್ ಬೇಕು ಅದನ್ನ ಮಾಡ್ತಾ ಇದೀವಿ. ದೇಹಕ್ಕೆ ಒಳ್ಳೆ ಒಳ್ಳೆ ಬಟ್ಟೆ ಬೇಕು, ಒಳ್ಳೆ ಒಳ್ಳೆ ವಾಚ್ ಬೇಕು, ಒಳ್ಳೆ ಒಳ್ಳೆ ಚೈನ್ ಬೇಕು, ಒಳ್ಳೆ ಸ್ಲೀಪರ್ಸ್ ಬೇಕು, ಒಳ್ಳೆ ಒಳ್ಳೆ ಬಿಲ್ಡಿಂಗ್ ಬೇಕು. ಅದನ್ನೆಲ್ಲ ಗಳಿಸೋಕೋಸ್ಕರ ಮಾಡ್ತಾ ಇದೀವಿ. ಅದನ್ನ ಮಾಡ್ಬಾರ್ದು ಅಂತಲ್ಲ, ಅದನ್ನು ಮಾಡ್ಲೇಬೇಕು. ಯಾಕಂದ್ರೆ ಅದು ಅಗತ್ಯವಾಗಿದೆ ನಮ್ಗೆ. ಸೊ ಅದನ್ನ ಬಿಟ್ಟು ಇವಾಗ ನಮಗೆ ನಮ್ಮ ಬೃಕಟಿ ಮಧ್ಯದಲ್ಲಿರುವ ಆತ್ಮಕ್ಕೆ ಶಕ್ತಿಯನ್ನು ತುಂಬಿದ್ರೆ ಅವಾಗ ನಮ್ಮ ಆತ್ಮಕ್ಕೆ ಶಕ್ತಿ ಪರಮಾತ್ಮನಿಂದ ಸಿಗಲು ಮಾತ್ರ ಸಾಧ್ಯ. ಪರಮಾತ್ಮನಿಂದ ಬಿಟ್ಟು ಯಾರಿಂದನೂ ನಮಗೆ ಸಿಗಕ್ಕೆ ಸಾಧ್ಯವಿಲ್ಲ. ಆ ಶಕ್ತಿಯಿಂದ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಏನಂದ್ರೆ ಡೆವಲಪ್ ಆಗುತ್ತೆ. ಸೊ ನಿಮ್ ಸೆಲ್ಫ್ ಕಾನ್ಫಿಡೆನ್ಸ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅದು ಯಾವ್ಯಾವ ತರ ಅಂದ್ರೆ ನಿಮ್ ಸ್ಟಡೀಸ್ ಅಲ್ಲೂ ಕೂಡ ಅದು ಹೆಲ್ಪ್ ಆಗುತ್ತೆ. ನೀವು ಏನೇನ್ ಅನ್ಕೊಂಡಿದ್ದೀರಾ, ಯಾವ್ಯಾವ ಗೋಲ್ ಅಚೀವ್ ಮಾಡ್ಬೇಕಂತಿದ್ದೀರಲ್ಲ ಅದನ್ನು ಕೂಡ ನೀವು ಅಚೀವ್ ಮಾಡ್ಬೋದು. ಓಕೆ, ಅದು ಬರೀ ಆಧ್ಯಾತ್ಮಿಕ ಅಲ್ಲ, ನಿಮ್ಮ ಡೈಲಿ ಲೈಫ್ ಅಲ್ಲಿ ಯಾವ ತರ ನೀವು ಪ್ರತಿದಿನ ಮುಂದುವರಿಬೇಕು ಅಂತ ಅನ್ಕೊಂಡಿದ್ದೀರಲ್ಲ ಅದು ರಾಜಯೋಗದಿಂದ ಮಾತ್ರ ಸಾಧ್ಯವಾಗುತ್ತದೆ. ಓಕೆ, ಸೊ ಅದು ಯಾವ ತರ ನಿಮ್ಗೆ ಪರಮಾತ್ಮನಿಂದ ಆತ್ಮಕ್ಕೆ ಸಿಗುತ್ತೆ ಎಂಬುದು ಕಾಮೆಂಟ್ರಿ ಮುಖಾಂತರ 2 minutes ಮೆಡಿಟೇಷನ್ ಮಾಡೋಣ. ಓಕೆ, ಎಲ್ರೂ ಕಣ್ಮುಚ್ಚಿ. ಪರಮಾತ್ಮನು ಪರಂಧಾಮದಲ್ಲಿ ನಿವಾಸವಾಗಿದ್ದಾರೆ. ಆತ್ಮವು ನಮ್ಮ ಬೃಕಟಿ ಮಧ್ಯದಲ್ಲಿ ವಾಸವಾಗಿದೆ. ಪರಮಾತ್ಮನಿಂದ ಪವಿತ್ರ ಕಿರಣಗಳು ನಮ್ಮ ಬೃಕಟಿ ಮಧ್ಯದ ಚೈತನ್ಯ ಶಕ್ತಿಯಲ್ಲಿ ಶಕ್ತಿಯು ತುಂಬುತ್ತಾ ಇದೆ. ನನ್ನ ಆತ್ಮ ಇವಾಗ ಪವಿತ್ರವಾಗಿದೆ. ನಾನು ಸಂತೋಷವಾಗಿದ್ದೇನೆ. ನಾನು ಪ್ರತಿಯೊಬ್ಬರಿಗೂ ಸಂತೋಷವನ್ನು ಬಯಸುತ್ತೇನೆ. मैं शिव बाबा की संतान हूं. मैं ಮಾಸ್ಟರ್ ಸರ್ವಶಕ್ತಿವಾನ್ ಹೂಂ. ಪರಮಾತ್ಮನಿಂದ
ನನ್ನ ಬೃಕಟಿ ಮಧ್ಯದಲ್ಲಿರುವ ಆತ್ಮಕ್ಕೆ ಶಾಂತಿಯ ಕಿರಣಗಳು, ಬೆಳಕಿನ ಕಿರಣಗಳು ನನ್ನ ಬೃಕಟಿ ಮಧ್ಯದಲ್ಲಿರುವ ಆತ್ಮಕ್ಕೆ ತುಂಬುತ್ತಾ ಇದೆ. ಪರಮಾತ್ಮನಿಂದ ಬೆಳಕಿನ ಕಿರಣಗಳ ಶಕ್ತಿಯು ಪ್ರೇಮ್ ಸ್ವರೂಪ್ ನನ್ನ ಆತ್ಮಕ್ಕೆ ಶಕ್ತಿಯನ್ನು ತುಂಬುತ್ತಾ ಇದೆ. ನಾನು ಎಲ್ಲರಿಗೂ ಪ್ರೀತಿಯಿಂದ, ಒಳ್ಳೆಯ ಭಾವನೆಯಿಂದ ನಡೆದುಕೊಳ್ಳುತ್ತೇನೆ. मैं ज्ञान स्वरूप आत्मा हूं. मैं चैतन्य शक्ति एक बिंदु हूं. मेरे पास बहुत ताकत है क्योंकि मेरे भगवान से मेरे को बहुत ताकत मिलेगा. मैं कुछ भी कर सकता हूं क्योंकि मेरे पास मेरे भगवान है. आपका कुछ गोल है तो महसूस करना, भगवान से आपको चैतन्य शक्ति आपके भ्रुकुटी ऊपर फैल रहा है. ऐसा मैं इंजीनियर बनूंगा, मैं आईएएस ऑफिसर बनूंगा, मैं आईपीएस ऑफिसर बनूंगा. आपका कुछ गोल है तो आप महसूस करना, विजुअलाइजेशन करना, मैं बनूंगा ही बनूंगा. Slowly open your eyes.